ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಹೇಳ್ತಿರ್ತಕ್ಕಂಥ ಸಂಚಿಕೆ ನಿಜಕ್ಕೂ ಕೂಡ ಇದು ವಿಶ್ವದಲ್ಲಿ ಅಚ್ಚರಿಯನ್ನು ಹುಟ್ಟು ಹಾಕಿರತಕ್ಕಂಥ ಒಂದು ಅಮೋಘವಾದ ಸಂಚಿಕೆ ಅನ್ನುವಂಥ ಭಾವನೆಯಿಂದ ಈ ಸಂಚಿಕೆಯನ್ನು ಕನ್ನಡಿಗ ಚಾನಲ್ ವೈಟಿಯ ಎಲ್ಲ ನನ್ನ ವೀಕ್ಷಕರಿಗೆ ತಲುಪಿಸಿ ಈ ಒಂದು ವಿಷಯವನ್ನು ಅವರು ಕೂಡ ನೋಡಿ ಅವರಿಗೂ ಕೂಡ ದೇವರ ಅನುಗ್ರಹ ಆಗಲಿ ಅನ್ನುವಂಥ ಒಂದು ಭಾವನೆಯಿಂದ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ಇದು ವಿಶ್ವದಲ್ಲಿಯೇ ಯಾರು ಕಂಡು ಕೇಳರಿಯದಂಥ, ಯಾರು ನೋಡದೆ ಇರ್ತಕ್ಕಂಥ ಹಾಗೂ ಇಂಥ ಒಂದು ದೇವಸ್ಥಾನ ಇದೆಯೇ ಅನ್ನುವಂತೆ ಹುಬ್ಬೇರಿಸುವಂಥ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನ ಇರುವುದು ಮಧ್ಯಪ್ರದೇಶದ ರತ್ಲಂ ನಗರದಲ್ಲಿ ಇರತಕ್ಕಂಥ ಈ ದೇವಸ್ಥಾನ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಈ ಮಹಾಲಕ್ಷ್ಮಿ ದೇವಸ್ಥಾನದ ವಿಶೇಷತೆ ಏನೆಂದರೆ, ಇಲ್ಲಿ ಹೋಗುವಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ರೂಪದಲ್ಲಿ ಆಹಾರವನ್ನು ಎಲ್ಲ ದೇವಸ್ಥಾನಗಳಲ್ಲಿಯೂ ಕೊಡ್ತಾರೆ. ಆದರೆ ಈ ದೇವಸ್ಥಾನದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಹಣ, ಧನ, ಕನಕಾದಿಗಳನ್ನು ಪ್ರಸಾದದ ರೂಪದಲ್ಲಿ ಕೊಡ್ತಾ ಇರೋದು ನೀವು ಕೇಳಿದರೆ ಚಕಿತಗೊಳ್ತೀರಾ. ಜೊತೆಗೆ ಆಶ್ಚರ್ಯವೂ ಕೂಡ ನಿಮಗೆ ಉಂಟಾಗಬಹುದು. ಆದರೂ ಕೂಡ ಇದು ಸತ್ಯವಾದಂಥ ಘಟನೆಗಳನ್ನು ಆಧರಿಸಿದ ಸಂಚಿಕೆಗಳನ್ನು ಮಾತ್ರ ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ನಾನು ಮಾಡ್ತಾ ಇರೋದು ಕೂಡ ನಿಮಗೆ ತಿಳಿದಿರತಕ್ಕಂಥ ವಿಷಯ. ಹೀಗಿರುವಾಗ ಈ ಒಂದು ಪ್ರಸಾದದ ರೂಪದಲ್ಲಿ ಕೊಡುತ್ತಿರ್ತಕ್ಕಂಥ ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರ, ಮುತ್ತು, ರತ್ನ ಹಾಗೂ ಆ ಹಣ ಎಲ್ಲವನ್ನು ಕೂಡ ಲಕ್ಷಾಂತರ ಭಕ್ತರಿಗೆ, ಇಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಭಕ್ತರಿಗೆ ನೀಡ್ತಿರ್ತಕ್ಕಂಥ ಪ್ರಸಾದದ ರೂಪದಲ್ಲಿ ನೀಡ್ತಿರ್ತಕ್ಕಂಥ ನಿದರ್ಶನ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಇದು ತಲುಪ್ತಾ ಇದೆ ಅನ್ನುವಂಥ ವಿಷಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ವಿಶ್ವದಲ್ಲಿಯೇ ಈ ರೀತಿಯಾಗಿ ಪ್ರಸಾದ ರೂಪದಲ್ಲಿ ಕೊಡುವಂಥ ಈ ರೀತಿಯಾದಂಥ ಒಂದು ವಿಚಾರ ಯಾವುದೇ ಒಂದು ದೇವಸ್ಥಾನಗಳಲ್ಲಿಯೂ ಕೂಡ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅಲ್ಲಿ ಕೊಡ್ತಿರ್ತಕ್ಕಂಥ ಪ್ರಸಾದ ಆಹಾರದ ಪದಾರ್ಥ ಇರ್ತೈತಿ. ಆದರೆ ಇಲ್ಲಿ ಕೊಡ್ತಿರ್ತಕ್ಕಂಥ ಪ್ರಸಾದ ನಿಜಕ್ಕೂ ಕೂಡ ಇಂಥ ಒಂದು ಬೆಲೆಯುಳ್ಳ ಅತಿ ಅಮೂಲ್ಯವಾದಂಥ ವಸ್ತುಗಳನ್ನು, ಅಂದ್ರೆ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಆಭರಣಗಳನ್ನು ನೀಡ್ತಿರ್ತಕ್ಕಂಥ ವಿಷಯ ಕೇಳಿದರೆ ಎಂಥವರಿಗಾದರೂ ಕೂಡ ಒಮ್ಮೆ ಇಲ್ಲಿ ಭೇಟಿ ಕೊಡಬೇಕೇನೋ ಅನ್ನುವಂಥ ಒಂದು ಮನಸ್ಸು ಉಂಟಾಗೋದು ಸತ್ಯ. ಹೀಗಿರುವಾಗ ಇದು ನಿಜ, ಅದು ಅಪ್ಪಟವಾದಂಥ ನಿಜವಾದ ವಿಷಯ. ಈ ಒಂದು ಬಂಗಾರವನ್ನು ಕೊಡುವಂಥ ಒಂದು ವಿಚಿತ್ರ ದೇವಸ್ಥಾನ ಇಲ್ಲಿ ನಮ್ಮ ಭಾರತದಲ್ಲಿ, ಅದು ಮಧ್ಯಪ್ರದೇಶದ ರತ್ಲಂ ನಗರದಲ್ಲಿ ಇದೆ ಅಂತಂದರೆ ನಿಜಕ್ಕೂ ಕೂಡ ಇದು ನಂಬಲು ಸಾಧ್ಯವಾದರೂ ಕೂಡ ಸತ್ಯವಾಗಿರ್ತಕ್ಕಂಥದ್ದು. ಬೇಕಾದರೆ ನೀವು ಕೂಡ ಒಮ್ಮೆ ಹೋಗಿ ಈ ದೇವಸ್ಥಾನದ ಒಂದು ಮಹಿಮೆಯನ್ನು ನೋಡಿಕೊಂಡು ಇಲ್ಲಿಯ ಪ್ರಸಾದವನ್ನು ತೆಗೆದುಕೊಂಡು ಬರಬಹುದು ಅನ್ನುವಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲ ನನ್ನ ಕನ್ನಡಿಗ ಚಾನಲ್ ವೈಟಿಯ ವೀಕ್ಷಕರಿಗೆ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತೈತಿ. ಈ ಒಂದು ದೇವಸ್ಥಾನ ಯಾವ ರೀತಿ ಆಯಿತು, ಈ ದೇವಸ್ಥಾನ ನಿರ್ಮಾಣವಾಗಲಿಕ್ಕೆ ಕಾರಣಗಳೇನು, ಯಾವ ರಾಜನು ಈ ನಿರ್ಮಾಣವನ್ನು ಮಾಡಿದ ದೇವಸ್ಥಾನವನ್ನು ಅನ್ನುವಂಥ ವಿಚಾರಗಳು ಎದ್ದಾಗ ಕೊಯ್ಲಾ ಅನ್ನುವಂಥ ಒಂದು ರಾಜ, ಕೊಯ್ಲಾ ಅನ್ನುವಂಥ ಒಂದು ರಾಜಮನೆತನದ ರತ್ನಶಿವ ಅನ್ನುವಂಥ ಒಬ್ಬ ರಾಜ, ರತ್ನಶಿವ ಅನ್ನುವಂಥ ರಾಜ 1303ನೇ ಇಸ್ವಿಯಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ. ಯಾಕಂದರೆ ಅವನು ಅಡವಿಯಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಶ್ರೀ ಮಹಾಲಕ್ಷ್ಮಿಯ ಒಂದು ಮೂರ್ತಿಯು ಕಂಡಿತು. ಆ ಮಹಾಲಕ್ಷ್ಮಿಯ ಮೂರ್ತಿಯನ್ನು ಕಂಡಾಗ ಆ ದೇವಿಗೆ ನಮಸ್ಕರಿಸಿ ಆ ಒಂದು ದೇವಿಗೆ ಅವಳು ಎಲ್ಲಿ ಉದ್ಭವ ಆಗಿದ್ಲು ಅದೇ ಒಂದು ಸ್ಥಳದಲ್ಲಿ ಅವಳಿಗೆ ಒಂದು ಸುಸಜ್ಜಿತವಾದಂಥ ಸುಂದರವಾದಂಥ ಒಂದು ಪವಿತ್ರವಾದಂಥ ದೇವಾಲಯವನ್ನು ನಿರ್ಮಾಣ ಮಾಡಿದ. ಆ ದೇವಾಲಯವನ್ನು ನಿರ್ಮಾಣ ಮಾಡಿ ತನ್ನ ಖಜಾನೆಯಲ್ಲಿ ಇರ್ತಕ್ಕಂಥ, ಹೇಳಿ ಕೇಳಿ ಅವನು ರಾಜ, ತನ್ನ ಖಜಾನೆಯಲ್ಲಿ ಇರ್ತಕ್ಕಂಥ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಆಭರಣ, ಹಣ, ಧನ, ಕನಕಾದಿಗಳನ್ನು ಆ ದೇವಸ್ಥಾನದ ಒಂದು ಹುಂಡಿಗೆ ಹಾಕಿ ಬಂದ. ಆಮೇಲೆ 6 ತಿಂಗಳ ತರುವಾಯ ಮತ್ತೊಮ್ಮೆ ಅವನು ಅಲ್ಲಿಗೆ ಬಂದಾಗ ಅವನು ಅಲ್ಲಿ ಇಟ್ಟಿರ್ತಕ್ಕಂಥ ಆಭರಣಗಳು ಯಾವುವೂ ಕೂಡ ಇರಲಿಲ್ಲ. ಹೀಗಾದಾಗ ಅವನಿಗೆ ಒಂದು ವಿಚಿತ್ರ ಅನ್ನಿಸ್ತು. ಯಾಕಂದರೆ ನಾನು ಸಾಕಷ್ಟು ನನ್ನ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಧನ, ಕನಕಾದಿಗಳನ್ನು ಈ ದೇವಸ್ಥಾನಕ್ಕೆ ಅರ್ಪಿಸಿದರೂ ಕೂಡ ಬರೀ 3 ತಿಂಗಳು ಆದರೂ ಕೂಡ ಇಲ್ಲಿ ಒಂದೇ ಒಂದು ಸುಳಿವು ಕೂಡ ಸಿಗದೇ ಇರತಕ್ಕಂಥ ಒಂದು ಬಂಗಾರದ ಚೂರು ಕೂಡ ಬಿದ್ದಿಲ್ಲ, ಬೆಳ್ಳಿಯ ಚೂರು ಕೂಡ ಬಿದ್ದಿಲ್ಲಲ್ಲ ಅನ್ನುವಂಥ ಒಂದು ವಿಚಾರವನ್ನು ಮಾಡಿದಾಗ
ಹೇಳಿ ಕೇಳಿ ಇದು ಯಾರದೋ ಒಂದು ಕಳ್ಳರ ಒಂದು ಕೈಚಳಕ ಆಗಿರಬಹುದು, ಅದನ್ನು ನಾನು ಕಂಡು ಹಿಡಿಯಲೇಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಮಾರುವೇಷದಲ್ಲಿ ಅವನು ದೇವಸ್ಥಾನಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಮತ್ತೊಮ್ಮೆ ತನ್ನ ಖಜಾನೆಯಲ್ಲಿ ಇರ್ತಕ್ಕಂಥ ಸಾಕಷ್ಟು ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ಧನ ಕನಕಾದಿ ಸಂಪತ್ತನ್ನೆಲ್ಲ ಆ ದೇವಸ್ಥಾನದ ಒಂದು ಸಂಪತ್ತನ್ನು ದೇವಾಲಯಕ್ಕೆ ಒಂದು ನೀಡಿ ಆ ಒಂದು ನೀಡಿದಂಥ ಅಲ್ಲಿ ನೀಡಿರ್ತಕ್ಕಂಥ ಒಂದು ವಿಶೇಷವಾದಂಥ ಈ ಸಂಪತ್ತನ್ನು ರಕ್ಷಣೆ ಮಾಡಲಿಕ್ಕೆ ಮಾರುವೇಷದಲ್ಲಿ ಅವನು ಅಲ್ಲಿ 3 ತಿಂಗಳುಗಳ ಕಾಲ ಸೇವಕನಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾನೆ. 3 ತಿಂಗಳುಗಳ ಕಾಲ ತದೇಕ ಚಿತ್ತದಿಂದ ಸೇವೆಯನ್ನು ಮಾಡ್ತಾ ಆ ಕಳ್ಳರನ್ನು ಹಿಡಿಲೇಬೇಕು ಅನ್ನುವಂಥ ಉದ್ದೇಶದಿಂದ ಅವನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅಲ್ಲಿ ಕಳ್ಳರು ಸಿಗಲಿಲ್ಲ. ಹಾಗಾದಾಗ ಒಂದು ದಿವಸ ಅವನು ಮತ್ತೆ ತನ್ನ ಅರಮನೆಗೆ ಹೋಗಿ ಮತ್ತೊಮ್ಮೆ ತಾನು ರಾಜವೇಷದಲ್ಲಿ ಬಂದು ತಾನು ಇಟ್ಟಿರ್ತಕ್ಕಂಥ ಆ ಒಂದು ಆಭರಣಗಳನ್ನು ತೆರೆದು ನೋಡಿದಾಗ ಅಲ್ಲಿ ಅರ್ಧ ಆಭರಣಗಳು ಕೂಡ ಕಳುವಾಗಿರ್ತಕ್ಕಂಥ ವಿಷಯ ಅವನ ಗಮನಕ್ಕೆ ಬಂತು. ಆದರೆ ಅಲ್ಲಿ ಯಾರೋ ಕಳ್ಳರು ಬಂದು ಆ ಕಳ್ಳತನವನ್ನು ಮಾಡಿಲ್ಲ. ಆದರೂ ಕೂಡ ನಾನು ನೀಡಿರ್ತಕ್ಕಂಥ ಅರ್ಧ ಒಂದು ಸಂಪತ್ತು ಎಲ್ಲಿ ಹೋಯಿತು ಅನ್ನುವಂಥ ವಿಚಾರವನ್ನು ಅವನು ಮಾಡಲಿಕ್ಕಾಗಿ ಆ ಒಂದು ಸಂದರ್ಭದಲ್ಲಿ ಅವನ ನಗರದಲ್ಲಿ ಅವನ ಸಾಮ್ರಾಜ್ಯದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಬಡವರಿಗೂ ಕೂಡ ಆ ಒಂದು ಹಣ ಹೋಗಿತ್ತು. ಅವರು ಕೂಡ ಸಾಕಷ್ಟು ಶ್ರೀಮಂತರಾಗಿದ್ದರು ಅನ್ನುವಂಥ ವಿಷಯವೂ ಕೂಡ ಅವನಿಗೆ ತಿಳಿಯಿತು. ಅದು ತಿಳಿಯಬೇಕಾದ್ರೆ ಅವನು ಒಂದು ಕಮಿಟಿಯನ್ನು ಕೂಡ ನೇಮಕ ಮಾಡಿದ್ದ. ಆ ಕಮಿಟಿಯ ಮುಖಾಂತರ ಅದು ಅವನಿಗೆ ತಿಳಿಯಿತು. ಆ ನಂತರ ಹೀಗೆ ಆಗಲಿಕ್ಕೆ ಕಾರಣವೇನು ಅನ್ನುವಂಥ ಒಂದು ವಿಚಾರವನ್ನು ಮಾಡಿದಾಗ ಆ ರಾಜ ಇಟ್ಟಿರ್ತಕ್ಕಂಥ ಹಲವಾರು ಸಾಕಷ್ಟು ಸಂಪದ್ಭರಿತವಾದಂಥ ಒಂದು ಟ್ರೆಜರಿಯಲ್ಲಿ ಇರ್ತಕ್ಕಂಥ ಬೆಳ್ಳಿ ಬಂಗಾರ ಸಂಪತ್ತನ್ನೆಲ್ಲ ಕೂಡ ಬಡವರಿಗೆ ನೀಡಿ ಆ ಬಡವರ ಬಡತನವನ್ನು ನೀಗಿಸಿರ್ತಕ್ಕಂಥ ಉದಾಹರಣೆ ಅವನಿಗೆ ಕಣ್ಮುಂದೆ ತಿಳಿಯಪಡಿಸಲಾಯಿತು. ಜೊತೆಗೆ ಮನಸ್ಸು ಶುದ್ಧ ಇರದೇ ಇರತಕ್ಕಂಥವರು ಹಾಗೂ ದುಷ್ಟರು ದುರುಳರು ಕಾಕರರಿಗೆ ಮಾತ್ರ ಒಂದು ಗುಲ್ಗಂಜಿಯಷ್ಟು ಕೂಡ ಆ ಒಂದು ದೇವಿಯು ಸಹಾಯ ಮಾಡದೇ ಇರತಕ್ಕಂಥ ಒಂದು ಪರಿಸ್ಥಿತಿಯು ಕೂಡ ರಾಜನಿಗೆ ತಿಳಿಯಿತು. ಈ ಒಂದು ವಿಷಯವನ್ನು ತಿಳಿದಂಥ ರಾಜ ನಿಜಕ್ಕೂ ಕೂಡ ಆ ದೇವಾಲಯದ ಬಗ್ಗೆ ಆ ಒಂದು ಮಹಾಲಕ್ಷ್ಮಿಯ ಬಗ್ಗೆ ಸಾಕಷ್ಟು ತನ್ನ ಒಂದು ಖಜಾನೆಯಲ್ಲಿರ್ತಕ್ಕಂಥ ಧನ ಕನಕಾದಿಗಳನ್ನು ಪ್ರತಿ ವರ್ಷ ನೀಡ್ತಾ ಬಂದ. ಆದರೂ ಕೂಡ ಅದು ಬಡವರಿಗೆ ಹೋಗಲಿಕ್ಕೆ ಪ್ರಾರಂಭವಾಯಿತು. ಈ ರೀತಿಯಾಗಿ ಅವನ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಬಡವನು ಕೂಡ ಕೋಟ್ಯಾಧೀಶನಾಗಿ ಶ್ರೀಮಂತನಾದ. ಹಾಗಿರುವಾಗ ಇಂಥ ಒಂದು ಪವಾಡ ಸದೃಶವಾದಂಥ ದೇವಸ್ಥಾನ ಇರುವುದು ನಮ್ಮ ಭಾರತದ ಮಧ್ಯಪ್ರದೇಶದ ರತ್ನಂ ಅನ್ನುವಂಥ ಒಂದು ನಗರದಲ್ಲಿ. ಈ ಒಂದು ದೇವಸ್ಥಾನದ ಮಹಿಮೆಯು ಇಂಗ್ಲೆಂಡ್, ಅಮೇರಿಕ, ಜಪಾನ್ ಸಾಕಷ್ಟು ಪಾಶ್ಚಿಮಾತ್ಯ ದೇಶಗಳಿಗೂ ಕೂಡ ವ್ಯಾಪಿಸಿದೆ. ಅಲ್ಲಿಯ ಲಕ್ಷಾಂತರ ಭಕ್ತರು ಕೂಡ ಬರ್ತಾರೆ. ಬಂದು ಈ ದೇವಸ್ಥಾನಕ್ಕೆ ತಮ್ಮ ಹರಕೆಯನ್ನು ತೀರಿಸಿ ಆ ಒಂದು ಹರಕೆಯನ್ನು ಬೇಡಿಕೊಂಡಿರ್ತ ಭಕ್ತರಿಗೆ ಈ ತಾಯಿಯು ನೀಡಿರುವಂಥ ಸಾಕಷ್ಟು ಸಂಪದ್ಭರಿತವಾದ ಶ್ರೀಮಂತಿಕೆಯನ್ನು ಕೂಡ ನೀಡಿದ್ದಾಳೆ. ಅದನ್ನು ತೀರಿಸಲಿಕ್ಕೆ ಅವರು ಪ್ರತಿ ವರ್ಷ ಇಲ್ಲಿ ಬರ್ತಾರೆ. ಈ ಒಂದು ದೇವಸ್ಥಾನ ತೆರೆಯುವುದು ಪ್ರತಿ ದಿವಸ ತೆರೆದರೂ ಕೂಡ ಆ ದೇವಸ್ಥಾನಕ್ಕೆ ಪ್ರತಿ ದಿವಸ ಒಂದು ಧನ ಕನಕಾದಿಗಳ ಅಂದರೆ ನೋಟಿನ ಒಂದು ಅಲಂಕಾರವನ್ನು ಮಾಡ್ತಾರೆ. ಹುಣ್ಣಿಮೆ ಅಂದರೆ ಪ್ರತಿ ವರ್ಷ ಯುಗಾದಿ ಮತ್ತು ದೀಪಾವಳಿಗಳಂದು ಬಾಗಿಲಂತೂ ತೆರೆತಾರೆ. ದೀಪಾವಳಿ ಮತ್ತು ಯುಗಾದಿಯಂದು ಗರ್ಭಗುಡಿಯ ದೇವಾಲಯದ ಗರ್ಭಗುಡಿಯ ಬಾಗಿಲನ್ನು ತೆರೀತಾರೆ. ಆ ಒಂದು ಸಮಯದಲ್ಲಿ ಕುಬೇರ ಆ ಒಂದು ದೇವಸ್ಥಾನದಲ್ಲಿ ಬಂದು ಕುಳಿತುಕೊಳ್ತಾನೆ ಅನ್ನುವಂಥ ಪ್ರತೀತಿಯೂ ಕೂಡ ಇದೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಪ್ರತಿ ದೀಪಾವಳಿ ಮತ್ತು ಯುಗಾದಿಗಳಂದು ಹಾಗೂ ಬಲಿಪಾಡ್ಯಮೆ ಅಂದರೆ ವಿಶೇಷವಾದಂಥ ದಿನ ಇವು ದೀಪಾವಳಿ ಮತ್ತು ಯುಗಾದಿ. ಆ ದಿವಸಗಳಂದು ಬರ್ತಕ್ಕಂಥ ಲಕ್ಷಾಂತರ ಜನ ಭಕ್ತರಿಗೆ ಇಲ್ಲಿ ಕೊಡುವುದು ಮಾತ್ರ ಪ್ರಸಾದದ ರೂಪದಲ್ಲಿ ಕೊಡುವುದು ಮಾತ್ರ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಹಾಗೂ ಆಭರಣ, ಆಮೇಲೆ ಹಣ, ಹಿತ್ತಾಳೆ ಎಲ್ಲವನ್ನು ಕೂಡ ಕೊಡ್ತಾರೆ. ಕೊಟ್ಟಾಗ ಅವರು ಅದನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಸಾಕಷ್ಟು ಶ್ರೀಮಂತಿಕೆಯು ಬರ್ತೈತಿ. ಆಮೇಲೆ ಅವರು ಬಂದಂಥ ಅವರು ಮತ್ತೆ ಮರಳಿ ಬಂದು ಅವರು ತಾವು ತೆಗೆದುಕೊಂಡು ಬಂದಿರತಕ್ಕಂಥ 100 kg ಬಂಗಾರ, ಬೆಳ್ಳಿ, ಆಭರಣಗಳನ್ನು ಕೂಡ ದೇವಸ್ಥಾನಕ್ಕೆ ಅರ್ಪಿಸ್ತಾರೆ. ಆ ದೇವಸ್ಥಾನ ಪ್ರತಿ ವರ್ಷ ಯುಗಾದಿ ಮತ್ತು ದೀಪಾವಳಿಗಳಂದು
ಬರ್ತಕ್ಕಂಥ ಲಕ್ಷಾಂತರ ಭಕ್ತರಿಗೆ ಈ ಒಂದು ಪ್ರಸಾದದ ರೂಪದಲ್ಲಿ ಇದನ್ನು ಕೊಡ್ತಾರೆ. ಹೀಗಾಗಿ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಕೂಡ ಇವತ್ತು ಕೋಟ್ಯಾಧೀಶರಾಗಿದ್ದಾರೆ ಹಾಗೂ ಲಕ್ಷಾಧೀಶರಾಗಿದ್ದಾರೆ. ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಾಗಿ, ಪ್ರತಿಷ್ಠಿತ ಕುಟುಂಬಗಳಾಗಿ ಆ ಭಕ್ತರ ಒಂದು ಮನೆಗಳು ಬೆಳಗ್ತಾ ಇವೆ ಅನ್ನುವಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಇಲ್ಲಿ ಪ್ರತಿ ಭಕ್ತರಿಗೂ ಕೂಡ ಪ್ರಸಾದದ ರೂಪದಲ್ಲಿ ಗೋಧಿ ಹುಗ್ಗಿಯನ್ನು ಕೊಡ್ತಾರೆ. ಆ ಗೋಧಿ ಹುಗ್ಗಿಯ ಒಂದು ಪ್ರಸಾದ ನಿಜಕ್ಕೂ ಕೂಡ ಇಷ್ಟು ಸ್ವಾದಿಷ್ಟವಾಗಿರ್ತೈತೆ ಅಂತಂದರೆ ಅಂಥ ಗೋಧಿಯ ಹುಗ್ಗಿಯನ್ನು ಜೀವನದಲ್ಲಿ ಯಾವತ್ತೂ ಕೂಡ ತಿನ್ನದೇ ಇರತಕ್ಕಂಥದ್ದು ನಮ್ಮ ನೆನಪಿಗೆ ಬರುವಂಥದ್ದು. ಹಾಗಿರುವಾಗ ಈ ದೇವಸ್ಥಾನಕ್ಕೆ ಈ ರೀತಿಯಾದ ಒಂದು ಶಕ್ತಿ ಬರಲಿಕ್ಕೆ ಕಾರಣವೇನು ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಇಲ್ಲಿ ತ್ರಿಶಕ್ತಿ ಅನ್ನುವಂಥ ಒಂದು ರೇಖೆಗಳು ದಾಟಿ ಆವರಿಸಿವೆ ಅನ್ನುವಂಥ ವಿಚಾರಗಳು ಕೂಡ ಕೇಳಿ ಬರ್ತವೆ. ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ದೇವಿಗೆ ವಿಶೇಷವಾದ ಮಹಿಮೆ ಇದೆ, ವಿಶೇಷವಾದ ಶಕ್ತಿ ಇದೆ. ಎಂಥ ಬಡವರು ಕೂಡ ಇಲ್ಲಿ ಹೋಗಿ ನಮಸ್ಕರಿಸಿ ಬೇಡಿಕೊಂಡರೆ ಅವರಿಗೆ ಕೋಟ್ಯಾಧೀಶರಾಗುವಂಥ ಒಂದು ಅವಕಾಶ ಈ ದೇವಸ್ಥಾನದ ಮುಖಾಂತರ ಲಭಿಸುವಂಥ ಎಲ್ಲ ಸತ್ಯವಾದಂಥ ಸೂಚನೆಗಳು ಕೂಡ ಇವೆ. ಹೀಗಿರುವಾಗ ಈ ದೇವಸ್ಥಾನಕ್ಕೆ ಒಮ್ಮೆ ಯಾಕೆ ಭೇಟಿ ನೀಡಬಾರ್ದು? ಅದು ಬೇರೆ ದೇಶದಲ್ಲಿ ಇಲ್ಲ, ಅದು ನಮ್ಮ ದೇಶದಲ್ಲಿಯೇ. ಅದು ಮಧ್ಯಪ್ರದೇಶದ ರತ್ನಂ ನಗರದಲ್ಲಿ ಇರ್ತಕ್ಕಂಥ ಈ ಒಂದು ದೇವಸ್ಥಾನಕ್ಕೆ ಹೋಗಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ಬಡತನವನ್ನು ದೇವಿಯ ಮುಂದೆ ನಿವೇದನೆ ಮಾಡಿಕೊಂಡಾಗ ಆ ದೇವಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಉಂಟಾಗಲಿ, ಅದರಿಂದ ನಾವು ಸಾಕಷ್ಟು ಶ್ರೀಮಂತರಾಗಲಿ, ನಮ್ಮ ಬಾಳು ಬೆಳಗಲಿ, ನಮಗೂ ನೆಮ್ಮದಿಯಿಂದ ಜೀವನ ಮಾಡುವಂಥ ಒಂದು ಸಂದರ್ಭ ಪರಿಸ್ಥಿತಿ ನಿರ್ಮಾಣವಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಹಾಗಿರುವಾಗ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷದಲ್ಲಿ ಯುಗಾದಿ ಮತ್ತು ದೀಪಾವಳಿಗಳಂದು ಹೋಗುವಂಥ ಲಕ್ಷಾಂತರ ಭಕ್ತರಿಗೆ ಧನ ಕನಕಾದಿಗಳಾದಿ ಆಗಿ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಹಣದ ರೂಪದಲ್ಲಿ ಪ್ರಸಾದವನ್ನು ನೀಡಲಾಗ್ತೈತಿ. ಆ ಪ್ರಸಾದವನ್ನು ತೆಗೆದುಕೊಂಡು ಬಂದು ತಮ್ಮ ಒಂದು ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಂಡಂಥ ಭಕ್ತರು ಮತ್ತೆ ಆ ದೇವಸ್ಥಾನದ ಹುಂಡಿಗೆ ಹೋಗಿ ಅವರು ಸಾಕಷ್ಟು ಪ್ರಮಾಣದಲ್ಲಿ ಬಂಗಾರ, ಬೆಳ್ಳಿ ಎಲ್ಲವನ್ನು ಕೂಡ ಹಾಕ್ತಾರೆ. ಅದೇ ಒಂದು ಪ್ರಸಾದದ ಹಾಕಿರ್ತಕ್ಕಂಥ ಅವರ ಒಂದು ಸಂಪತ್ತನ್ನು ಮತ್ತೆ ವರ್ಷದ ಕೊನೆಯೇ ಅಂದರೆ ವರ್ಷದಲ್ಲಿ ಬರ್ತಕ್ಕಂಥ ಯುಗಾದಿ ಮತ್ತು ದೀಪಾವಳಿಗಳಂದು ಅಲ್ಲಿ ಬರುವಂಥ ಲಕ್ಷಾಂತರ ಭಕ್ತರಿಗೆ ನೀಡ್ತಾರೆ. ಅಂದರೆ ಇದು ಒಂದು ಚೈನ್ ಸಿಸ್ಟಮ್ನಂತೆ ನಡೆದಿದೆ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೀನಿ. ಹೀಗಾದಾಗ ತಡಬೇಕೆ, ನಾವು ಆದಷ್ಟು ಬೇಗನೆ ಆ ದೇವಸ್ಥಾನಕ್ಕೆ ಹೋಗೋಣ, ಆ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ. ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ದರೆ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ರಿ. ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಹೋಗಿ ಶ್ರೀ ಮಾತೆಯ ಮಹಾಲಕ್ಷ್ಮಿಯ ಒಂದು ಕೃಪೆಗೆ ಪಾತ್ರರಾಗಲಿ. ಈ ಸಂಚಿಕೆಯನ್ನು ನೀವೆಲ್ಲರೂ ತಲುಪಿಸೋದ್ರಿಂದ ಎಲ್ಲರಿಗೂ ಕೂಡ ಒಳಿತಾಗಲಿ ಹಾಗೂ ಅವರೆಲ್ಲರ ಬಾಳು ಬಂಗಾರವಾಗಲಿ ಅನ್ನುವಂಥ ಒಂದು ವಿಶೇಷವಾದ ಒಂದು ಮನವಿಯೊಂದಿಗೆ, ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ. ಆದ್ದರಿಂದ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ, ಪ್ರತಿ ಮನೆಗೂ ತಲುಪಿಸ್ರಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಲುಪಿಸಿ. ಈ ಸಂಚಿಕೆಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ರಿ. ಜೊತೆಗೆ ನಿಮ್ಮ ಒಂದು ವಿಶೇಷವಾದಂಥ ಕಮೆಂಟನ್ನು ನನ್ನ ಜೊತೆಗೆ ಹಂಚ್ಕೊಳ್ರಿ, ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.